ಥ್ಯಾಂಕ್ ಯು ಸಖಿ, ಥ್ಯಾಂಕ್ಸ್ ಅ ಲಾಟ್. ನೀವಿವತ್ತು ಮಾಡಿರೋದು ಅಂತಿಂತ ಹೆಲ್ಪ್ ಅಲ್ಲ, ನಿಮ್ಮಿಂದ ಒಂದಿಡೀ ವಟಾರದ ಜನರ ಜೀವನನೇ ಸುಧಾರಿಸುತ್ತೆ. ಇನ್ನು ಮುಂದೆ ಅವರೆಲ್ಲ ನೆಮ್ಮದಿಯಾಗಿ ಬದುಕ್ತಾರೆ. ಯಾವ ಎಕ್ಸ್ಪೆಕ್ಟೇಷನ್ನು ಇಲ್ಲದೆ ಯಾರಾದರೂ ಇಷ್ಟೊಂದು ಸಹಾಯ ಮಾಡ್ತಾರ? ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ಯು ಆರ್ ಸಿಂಪ್ಲಿ ಅಮೇಝಿಂಗ್ ಸಖಿ ಅವರೇ. ನನ್ ಭಾವಿ ಪತಿ ಭೂಪತಿ ಅವರು ಏನ್ ಮಾಡ್ತಿರ್ಬೋದು? ಆರ್ಜೆ ಸಖಿ ಮಾಡಿರೋ ಹೆಲ್ಪ್ನ ನೆನೆಸ್ಕೊಂಡು ಕರ್ಗೋಗಿರ್ಬೋದಾ? ಅಥವಾ ಅವಳು ಒಳ್ಳೆತನಕ್ಕೆ ಸೋತು ಶರಣಾಗಿರ್ಬೋದಾ? ಇಲ್ಲ ಒಂದೇ ಈಟಿಗೆ ಲವ್ ಆಗಿರ್ಬೋದಾ? ನನ್ನನ್ನು ಕೇಳಿದ್ರೆ 3 ಅಂತೀನಿ. ಕರಗಿ ಸೊರಗಿ ಶರಣಾಗಿ ನಿಮ್ಮ ದರ್ಶನಕ್ಕೆ ಕಾಯ್ಕೊಂಡು ಕೂತಿರ್ಬೋದು. ಹಾಗಾದ್ರೆ ಅವನ್ ಕೈಲಿ ರೆಡ್ ರೋಸ್ ಬರೋ ದಿನ ಜಾಸ್ತಿ ದೂರ ಏನಿಲ್ಲ. ಪ್ರಪೋಸ್ ಮಾಡೇ ಬಿಡ್ತಾರೆ ಅಂತೀರಾ? ಡೌಟೇ ಇಲ್ಲ. ಮಾಡಿದ್ರು ಮಾಡ್ಬೋದು. ಅವ್ರ ಅಮ್ಮನ ಉಳ್ಸುದ್ರಿ ಅಂತ ಆಗ್ಲೇ ಅರ್ಧ ಬೋಲ್ಡ್ ಆಗಿದ್ರು. ಇನ್ನಿ ಸಖಿನೂ ನೀವೇ ಅಂತ ಗೊತ್ತಾದ್ಮೇಲಂತೂ ಮುಗೀತು, ಕ್ಲೀನ್ ಬೋಲ್ಡ್. ಬಟ್ ಮ್ಯಾಮ್, ನಂಗೊಂದ್ ಭಯ ಇದೆ. ಒಂದ್ ವೇಳೆ ನೀವ್ ಹೇಳಿರೋದೆಲ್ಲ ಸುಳ್ಳು ಅಂತ ಮದ್ವೆಗ್ ಮುಂಚೆನೋ ಇಲ್ಲ ಮದ್ವೆ ಆದ್ಮೇಲೋ ಭೂಪತಿ ಸರಿಗೆ ಗೊತ್ತಾದ್ರೆ ಆಮೇಲೆ ನಿಮ್ ಕತೆ ಏನಾಗ್ಬೇಡ? ಏನಾಗುತ್ತೆ? ಏನೂ ಆಗಲ್ಲ. ಬಯಸಿದ್ ಸಿಗ್ಬೇಕಂದ್ರೆ ಭಯ ಬಿಡ್ಬೇಕು ಮಿಲ್ಲಿ. ರಿಸ್ಕ್ ಇದೆ, ಹಾಗಂತ ಸುಮ್ಮನಿದ್ರೆ ಭೂಪತಿ ಸಿಗ್ತಾನ? ಆಯ್ನು, ನಾನಿದನ್ನೆಲ್ಲ ಫೇಸ್ ಮಾಡಲೇಬೇಕು. ಬಟ್ ಏನೂ ಪ್ರಾಬ್ಲಮ್ ಇಲ್ಲದೆ ನಮ್ಮ ಮದುವೆ ಅಂತೂ ಆಗುತ್ತೆ. ಮದುವೆ ಆದ್ಮೇಲೆ ಆರ್ಜೆ ಸಖಿ ವಿಷಯ ಗೊತ್ತಾದ್ರೆ ನೋ ಪ್ರಾಬ್ಲಮ್. ಅವಾಗ ಏನೋ ಒಂದ್ ಮಾಡಿದ್ರಾಯ್ತು. ಭೂಪತಿ, ಇವತ್ತು ನೀನೇ ನಮ್ಗೆ ಹೀರೋ. ನಿನ್ನನ್ನು ಎಷ್ಟು ಮೆರೆಸಿದ್ರು ಸಾಲದು. ನಿನ್ನಿಂದಾಗಿ ಕಾರ್ಪೊರೇಟರ್ ನಮ್ ಏರಿಯಾಗೆ ಬಂದ್ರು. ಅದೇನ್ ಚಿಕ್ಕ ವಿಚಾರನಾ? ನೀನ್ ನಮ್ಮ ಮನೇಲಿ ಇರೋದೇ ನಮ್ಗೆ ಹೆಮ್ಮೆಯ ವಿಚಾರ. ಅಕ್ಕ, ಪೂಜೆ ಎಲ್ಲ ಮುಗಿತಲ್ಲ, ನಾನಿನ್ ಹೋಗ್ತೀನಿ ಕಣೆ. ಯಾಕೆ? ನಿನ್ ಶೋ ಇರೋದು ಸಂಜೆ ತಾನೆ? ಹೌದು, ಬಟ್ ಬೇರೆ ಏನೋ ಕೆಲ್ಸ ಇದೆ ಕಣ. ಬರ್ತೀನಿ. ಸಾಕು ಇಳ್ಸಿ. ತಗೊಳ್ಳಿ ಅಂಕಲ್, ಈ 2 ಲಕ್ಷ ನಿಮ್ಮ ಹತ್ರನೇ ಇರ್ಲಿ. ವಟಾರದವರೆಲ್ಲ ಸೇರ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಬಳಸ್ಕೊಳ್ಳಿ. ಆಯ್ತಪ್ಪ. ಆಮೇಲೆ ಆರ್ಜೆ ಸಖಿ ನಮ್ಗೋಸ್ಕರ ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ಒಂದ್ ಥ್ಯಾಂಕ್ಸ್ ಹೇಳ್ದೆ ಹೋದ್ರೆ ತಪ್ಪಾಗ್ಬಿಡುತ್ತೆ ಅಂಕಲ್. ಈಗ್ಲೇ ಹೋಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ಬಿಡ್ತೀನಿ. ನಾನು ಬರ್ತೀನಿ. ನನ್ನ ಕರ್ಕೊಂಡೋಗ್ ಭೂಪತಿ. ನಾನು ಆರ್ಜೆ ಸಖಿ ಮುದ್ದುನ ನೋಡ್ಬೇಕು. ಅಜ್ಜಿ, ಅದೇನು ಅಂದ್ರೆ ಇದೊಂದ್ಸಲ ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಮುಂದಿನ ಸಲ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸರಿನಾ? ಹಾಗ ಸರಿ, ಹೋಗ್ಬಾ. ಹಾ, ಇವತ್ತು ಹೋಗ್ತಾ ಇದೆಯಲ್ಲ, ಅವಳು ಸಿಗ್ತಾಳಲ್ಲ, ಅವಳನ್ನ ಕೇಳು ಅವಳಿಗೇನ್ ಇಷ್ಟ ಅಂತ. ಮುಂದಿನ ಸಲ ಅವಳಿಗೇನೇನ್ ಬೇಕೋ ಅದನ್ನ ನಾನೇ ಕೈಯಾರೆ ಮಾಡಿ ಡಬ್ಬಿಲ್ ಹಾಕೊಂಡು ತಗೊಂಡೋಗ್ತೀನಿ. ಸರಿ, ಓಕೆ, ನಾನು ಇವಾಗ ಹೋಗಿ ಬಂದ್ಬಿಡ್ತೀನಿ. ಗಣಪತಿ ಬಾಪ್ಪ! ಮುನ್ನಾ, SFM ಸ್ಟೇಷನ್ ಅಡ್ರೆಸ್ ತಿಳ್ಕೊಂಡು ನನಗೆ ಫೋನ್ ಮಾಡು ಇಮಿಡಿಯೇಟ್ಲಿ. ನಮಸ್ಕಾರ ಬೆಂಗಳೂರು, ನೀವು ಕೇಳ್ತಾ ಇದ್ದೀರಾ 92.5 SFM ಲೈವ್ ಬೊಂಬಾಟ್ ಗುರು. ನಾನು
ಇದ್ದೀನಿ ನಿಮ್ಮನೆ ಹುಡುಗಿ ಸಖಿ, ಹಾಗೂ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೆಟ್ ಶೋ ಗುಡ್ ನೈಟ್ ವಿತ್ ಆರ್ ಜೆ ಸಖಿ. ಯಾರು ಇಲ್ವಲ್ಲ, ಆಫೀಸ್ ಕ್ಲೋಸ್ ಆಗೋಗಿದ್ಯಾ? ಹಬ್ಬದ ಲೆಕ್ಕದಲ್ಲಿ ನಿಮ್ಗೆಲ್ರಿಗೂ ಗುಡ್ ನ್ಯೂಸ್. ಇವತ್ತಿನ ಟಾಪಿಕ್ ಬಗ್ಗೆ ಯಾರು ಸೂಪರ್ ಆಗಿ ಮಾತಾಡ್ತಾರೋ ಅವ್ರಿಗೆ ನಮ್ ಸ್ಟೇಷನ್ ಕಡೆಯಿಂದ ಒಂದು ಗಿಫ್ಟ್ ವೌಚರ್ ಸಿಗ್ತಾ ಇದೆ. ಗಿಫ್ಟ್ ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ? ಈ ನಂಬರ್ಗೆ ಕಾಲ್ ಮಾಡಿ, 996655 ಕಾಲ್ ಮಾಡಿ, ನನ್ ಜೊತೆ ಮಾತಾಡಿ. ಎಕ್ಸ್ಕ್ಯೂಸ್ ಮೀ, ಆರ್ ಜೆ ಸಖಿ ಅವ್ರು ಎಲ್ಲಿ ಸಿಗ್ತಾರೆ? ಥ್ಯಾಂಕ್ ಯು. ಪೀಣ್ಯದಿಂದ ಪೂಜಾ ಅವ್ರ ಲೈನ್ ಅಲ್ಲಿ ಇದ್ದಾರೆ. ಅವ್ರಿಗೆ ಚೌತಿ ಅಂದ್ರೆ ಏನ್ ನೆನಪಾಗುತ್ತೆ? ಅವ್ರ ಮನೇಲಿ ಹಬ್ಬ ಹೇಗ್ ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ಹಲೋ ಪೂಜಾ ಅವ್ರೆ. ಹಲೋ ಹಲೋ ಪೂಜಾ ಅವ್ರೆ. ಹಲೋ ಹಲೋ ಪೂಜಾ ಅವ್ರೆ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಸ್ವಲ್ಪ ನೆಟ್ವರ್ಕ್ ಚೆನ್ನಾಗಿ ಸಿಗೋ ಜಾಗದಲ್ಲಿ ಬಂದು ಮಾತಾಡ್ತೀರಾ? ಹಲೋ. ಯಾರಪ್ಪ ಒಳಗಡೆ ಶೋ ನಡೀತಾ ಇದೆ, ಯಾಕೆ ಹಿಂಗ್ ನುಗ್ತಾ ಇದೀಯಾ? ಆರ್ ಜೆ ಸಖಿ ಅವ್ರನ್ನ ಮೀಟ್ ಮಾಡ್ಬೇಕಾಯ್ತು ಸರ್. ಶೋ ಮುಗಿದ್ಮೇಲೆ ಬರ್ತಾರೆ ಮೇಡಮ್ ಅವರು, ಅಲ್ಲಿ ವೆಯ್ಟ್ ಮಾಡಪ್ಪ. ನಿಮ್ಮ ಹೆಸರೇನು? ಭೂಪತಿ ಅಂತ. ಅಲ್ಲಿ ವೆಯ್ಟ್ ಮಾಡಿ. ಮೇಡಮ್, ಯಾರೋ ಒಬ್ಬ ಭೂಪತಿ ಅಂತ ಬಂದಿದ್ದಾನೆ, ನಿಮ್ಮನ್ನ ನೋಡ್ಬೇಕಂತ ರಿಸೆಪ್ಷನ್ ಹತ್ರ ಕೂರಿಸಿದ್ದೀನಿ. ವೇಟ್ ಮಾಡ್ಲಿ, ನಾನ್ ಶೋ ಮುಗಿದ್ಮೇಲೆ ಸಿಗ್ತೀನಿ. ಸೊ ಭೂಪತಿ ಆರ್ ಜೆ ಸಖಿನ್ ಹುಡ್ಕೊಂಡ್ ಬಂದಿದ್ದಾನೆ. ಆರ್ ಜೆ ಸಖಿ ನಾನೇ ಅಂತ ಅವನ್ಗೆ ನಂಬಿಸ್ಬೇಕು. ಮುಂದೆ ನಾನ್ ಲವ್, ಮ್ಯಾರೇಜ್, ಫ್ಯೂಚರ್ ಅನ್ನೋ ಮಲ್ಟಿ ಫ್ಲೋರ್ ಬಿಲ್ಡಿಂಗ್ಗೆ ಆ ನಂಬಿಕೆನೆ ಫೌಂಡೇಶನ್ ಆಗ್ಬೇಕು. ಸರ್, ಮೇಡಮು ಶೋ ನಡೆಸ್ತಾ ಇದ್ದಾರೆ, ಮುಗಿದ್ಮೇಲೆ ಬರ್ತಾರೆ, ಕಾಯ್ತಾ ಇರಿ. ಥ್ಯಾಂಕ್ ಯು. SFM ಸ್ಟೇಷನ್ ಅಲ್ಲೇ ಸಖಿ ಶೋ ಕೇಳಿದ್ರೆ ಹೇಗಿರುತ್ತೆ? ಟ್ರೈ ಮಾಡಿ ನೋಡೋಣವಾ? ಅಳ್ಬೇಡಿ ತಾತ, ನೀವ್ ಈ ತರ ಕಣ್ಣೀರ್ ಹಾಕಿದ್ರೆ ಕಳ್ಕೊಂಡಿರೋ ಮಗಳು ವಾಪಸ್ ಬರ್ತಾರಾ? ನೀವ್ ಧೈರ್ಯ ತಗೋಬೇಕಲ್ವಾ? ನಿಮ್ ಸಂಕಟ ನನ್ಗೆ ಅರ್ಥ ಆಗುತ್ತೆ ತಾತ, ಆದ್ರೂ ನಿಮ್ ಮೊಮ್ಮಗಳಿಗೋಸ್ಕರನಾದ್ರೂ ನಿಮ್ ಮನ್ಸನ್ನ ಗಟ್ಟಿ ಮಾಡ್ಕೋಬೇಕಲ್ವಾ? ನಿಮ್ ಮಗಳು ಮೇಲಿಂದ ನೋಡ್ತಿರ್ತಾರೆ, ನೀವ್ ಈ ತರ ಹಬ್ಬದ ದಿನ ಕಣ್ಣೀರ್ ಹಾಕಿದ್ರೆ ಅವ್ರ ಆತ್ಮಕ್ ನೋವಾಗಲ್ವಾ? ಸಮಾಧಾನ ಮಾಡ್ಕೊಳ್ಳಿ ತಾತ, ನೀವತ್ರೆ ನನ್ಗೂ ಅಳು ಬರುತ್ತೆ. ಎಷ್ಟು ಒಳ್ಳೆ ಮನ್ಸು ಸಖಿ ನಿಮ್ದು. ಇನ್ನೊಬ್ರು ಕಷ್ಟ ಅಂದ್ರೆ ಕರ್ಕೋಗ್ತೀರಾ. ನಿಮ್ ತರ ಲಕ್ಷಕ್ಕೊಬ್ರು. ಆರ್ ಜೆ ಸಖಿ ಅಂತದ್ ಏನ್ ಮಾಡಿದ್ಲು? ಕಾಲ್ ಮಾಡಿ ಹಬ್ಬದ ತಯಾರಿಗೆ ಹೆಲ್ಪ್ ಮಾಡಿದ್ಲು. ಅಷ್ಟಕ್ಕೆ ನಮ್ ಹೀರೋ ಫುಲ್ ಫ್ಲಾಟ್. ಇಷ್ಟೊಂದ್ ಸಾಫ್ಟ್ ಆಗಿದ್ರೆ ತುಂಬಾ ಕಷ್ಟ ಆಗತ್ತೆ. ಒಳ್ಳೇದೇ ಅಲ್ವಾ ಮ್ಯಾಮ್? ಮದ್ವೆ ಆದ್ಮೇಲೆ ನಿಮ್ದೇ ಮೇಲ್ಗೈ. ಎಲ್ಲ ನೀವ್ ಹೇಳ್ದಂಗೆ ನೀವ್ ಚೂರ್ ಸಪ್ಪೆ ಮುಖ ಮಾಡ್ಕೊಂಡು ಚೂರ್ ಕಣ್ಣೀರ್ ಹಾಕಿದ್ರೆ ಸಾಕು, ಭೂಪತಿ ಸರ್ ಅಲ್ಲೇ ಕರ್ಗೋಗ್ತಾರೆ, ಡೌಟೇ ಇಲ್ಲ. ಅದನ್ನೆಲ್ಲ ಹೇಳ್ಬಾರ್ದು ಮಿಲ್ಲಿ. ಆ ಲೈಫ್ ನ ನೆನೆಸ್ಕೊಂಡ್ರೆ ಥ್ರಿಲ್ ಆಗ್ತೀನಿ. ನನ್ಗಂತೂ ಎಕ್ಸೈಟ್ಮೆಂಟ್ ತಡಿಯೋಕೆ ಆಗ್ತಿಲ್ಲ. ಭೂಪತಿ ಯಾವಾಗ ನನಗ್ ಪ್ರಪೋಸ್ ಮಾಡ್ತಾನೋ, ಯಾವಾಗ ಮದ್ವೆ ಆಗ್ತೀವೋ ಅಂತ ಕಾಯ್ತಿದ್ದೀನಿ. ಆ ತರ ಆಗ್ಬೇಕು ಅಂದ್ರೆ ಶೋ ಮುಗ್ದಿದ ತಕ್ಷಣ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ. ನೀವೇ ಆರ್ ಜೆ ಸಖಿ ಅಂತ ಗೊತ್ತಾಗಿದ ತಕ್ಷಣ ಲವ್ ಉಕ್ಕಿ ಉಕ್ಕಿ ಬರುತ್ತೆ. ಇವಾಗ ತಾನೇ ಹೊಸ ಕತೆ ಶುರು ಆಗಿದೆ, ಅಷ್ಟು ಬೇಗ ಕ್ಲೈಮ್ಯಾಕ್ಸ್ ಬಂದ್ರೆ ಏನ್ ಚೆನ್ನಾಗಿರುತ್ತೆ.
ಸ್ವಲ್ಪ ದಿನ ವೆಯ್ಟ್ ಮಾಡ್ಲಿ ಬಿಡು, ನನಗೇನು ಅರ್ಜೆಂಟ್ ಇಲ್ಲ. ಇಷ್ಟು ಬೇಗ ಸಖಿ ಸಿಕ್ಕಿದ್ರೆ ಅವಳಿಗೇನ್ ಬೆಲೆ ಹೇಳು? ಭೂಪತಿಗೆ ಸಖಿ ಬಗ್ಗೆ ಹುಚ್ಚಿಡಿಬೇಕು. ಕೂತ್ರು ನಿಂತ್ರು ಅವಳದೇ ಧ್ಯಾನ ಮಾಡಬೇಕು. ಯಾವಾಗ ಅವಳಿಗೆ ಸಿಗ್ತೀನೋ, ಯಾವಾಗ ಅವಳ ಜೊತೆ ಮಾತಾಡ್ತೀನೋ ಅಂತ ವೆಯ್ಟ್ ಮಾಡಬೇಕು, ಚಡ್ಪಡಿಸ್ಬೇಕು. ಸಖಿ ಹಾಗಿರ್ಬೋದಾ ಹೀಗಿರ್ಬೋದಾ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ಇನ್ನೇನು ಅವನ ಕೈಯಲ್ಲಿ ಕಾಯಕ್ಕೆ ಆಗಲ್ಲ ಅನ್ನುವಾಗ ನಾನು ಹೋಗಿ ಅವನಿಗೆ ಸಿಗ್ಬೇಕು. ನೆಕ್ಸ್ಟ್ ಮೂಮೆಂಟೇ ನೋಡು, ಅವನು ನನಗೆ ಪ್ರಪೋಸ್ ಮಾಡಿರ್ತಾನೆ. ವಾವ್, ಹೌ ರೊಮ್ಯಾನ್ಸಿಕ್. ಅಯ್ಯೋ ಮ್ಯಾಮ್, ನಕ್ಷತ್ರ ಶೋ ಮುಗಿಸ್ಕೊಂಡು ಫ್ರಂಟ್ ಡೋರ್ ಇಂದ ಆಚೆ ಹೋದ್ರೆ ಭೂಪತಿ ಸರ್ ಅಲ್ಲೇ ಕುತ್ಕೊಂಡು ವೇಟ್ ಮಾಡ್ತಿದ್ದಾರೆ. ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ನಮ್ ತಲೆಗೆ ಬರ್ಲಿಲ್ಲ. ನಾನು ಇವಾಗ್ಲೇ ಹೋಗಿ ಅವಳನ್ನ ಬ್ಯಾಗ್ ಡೋರ್ ದಬ್ಬಟ್ ಬರ್ತೀನಿ. ಮ್ಯಾಮ್ ಏನೋ ಅರ್ಜೆಂಟಾಗಿ ಕರಿತಿದ್ರು, ಸ್ವಲ್ಪ ಕ್ಯಾಬಿನಿಗೆ ಹೋಗಿ. ಹಾ ಸರಿ. ಬಾಯ್ ಮ್ಯಾಮ್. ಒಂದ್ ನಿಮಿಷ, ಫ್ರಂಟ್ ಡೋರ್ ಏನೋ ಜಾಮ್ ಆಗಿದೆ ಅಂತ ಸೆಕ್ಯೂರಿಟಿ ಹೇಳ್ತಿದ್ದ. ಸೊ ನೀನ್ ಬ್ಯಾಕ್ ಡೋರ್ ಅಲ್ಲೇ ಹೋಗು, ಅಲ್ಲೇ ಕ್ಯಾಬ್ ವೇಟ್ ಮಾಡ್ತಿದ್ದೆ. ಓಕೆ ಮ್ಯಾಮ್, ಗುಡ್ ನೈಟ್. ಗುಡ್ ನೈಟ್. ಶೋ ಮುಗಿಸ್ಕೊಂಡು ನನ್ನ ಮೀಟ್ ಮಾಡೋದಕ್ಕೆ ಈ ಕಡೆನೇ ಬರ್ತಿರ್ಬೋದು. ಅಯ್ಯೋ, ಗಣೇಶನ್ ಪ್ರಸಾದ ಬ್ಯಾಗ್ ಅಲ್ಲೇ ಇದೆ.